ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಚೆಸ್ಟ್ ವರ್ಕೌಟ್ ಬಗ್ಗೆ ಹೇಳಿದ್ದೆ. ನಾನು ತುಂಬ ರಿವ್ಯೂಸ್ ಕೇಳಿದಾಗ ನನ್ನ ಮಿಸ್ಟೇಕ್ ಸ್ವಲ್ಪ ಅರ್ಥ ಆಗಿದೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ವರ್ಕೌಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ಮಾಡ್ತಿರೋ ವಿಡಿಯೋ ಏನಂತಂದರೆ ಒಂದು ಮಶ್ರೂಮ್ ಕತೆ. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಒಳ್ಳೆ ಮಶ್ರೂಮ್ ಬೆಳವಣಿಗೆ ನಡೀತಾ ಇದೆ. ಎಲ್ಲಿ ಅಂತಂದರೆ ಮೈಸೂರಲ್ಲಿ. ಸೊ ನಾನು ಅದೇ ಟ್ರಾವೆಲಿಂಗಲ್ಲಿದ್ದೀನಿ. ಬ್ಯಾಂಗ್ಳೂರ್ ಟು ಮೈಸೂರಿಗೆ ಹೋಗಿ ಅಲ್ಲಿ ದಮ್ನೂರು ಅನ್ನೋ ಒಂದು ಪ್ಲೇಸಲ್ಲಿ ನಾನು ಹೇಗಿದೆ ಅಂತೆಲ್ಲ ನೋಡೋಕ್ಕೆ ಬನ್ನಿ. ನಿಮ್ಗೇನಾದರೂ ಯೂಸ್ಫುಲ್ ಆಗುತ್ತೆ ಇದರಿಂದ ಅಂತಂದರೆ ಖಂಡಿತ ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ ಗೈಸ್, ಇವಾಗ ತಾನೇ ದಮ್ನೂರಿಗೆ ಒಂದು ಜಾಗಕ್ಕೆ ಬಂದಿದ್ದೀವಿ. ಅದೇ ನಮಸ್ತೆ ನ್ಯಾಚುರಲ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಕಂಪ್ನಿ. ಇಲ್ಲಿ ನ್ಯಾಚುರಲಾಗಿ ಮಶ್ರೂಮ್ಸ್ನ ಬೆಳೆಸಿ ಅದರಿಂದ ಪ್ರಾಡಕ್ಟ್ಸ್ನ ತರ್ತಿದ್ದಾರೆ. ಲೈಕ್ ಪಿಕಲ್ಸ್, ಬಿಸ್ಕೆಟ್ಸ್ ಎಲ್ಲ ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಇದು ಮಾರ್ಕೆಟಿಂಗಿಗೆ ಲಾಂಚೇ ಆಗಿಲ್ವಂತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು ಕೇಳೋಕ್ಕೇ. ಸೊ ನಾವಿನ್ನೂ ವಿಸಿಟ್ ಮಾಡಿಲ್ಲ, ಈಗ ಎಂಟರ್ ಆಗ್ತಾಯಿದ್ದೀವಿ. ಮಶ್ರೂಮ್ ಬೆಳೆಸಿ ಯಾವ್ಯಾವ ಥರ ಪ್ರಾಸೆಸ್ ಮಾಡ್ತಾರೆ ಫಸ್ಟ್ ನೋಡೋಣ. ತೊಂದರೆ ಇಲ್ಲ, ನೀರು ಬೀಳಬಾರ್ದು. ಎಷ್ಟಿದೆ? 4,000. ಫೋಟೋ ಅದ್ರದ್ದು ಪೌಡರ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಅದು ಅಂದರೆ ಈ ಹಳ್ಳಿಗಳಲ್ಲಾದರೆ ಭತ್ತದಲ್ಲಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಕಟ್ ಮಾಡಿ ಮಿಷಿನಲ್ಲಿ ಕಟ್ ಮಾಡಬೇಕು, ಪ್ರೋಸೆಸ್ ಜಾಸ್ತಿ. ಸೊ ಇದು ಸ್ವಲ್ಪ ಈಸಿ ಮೆಥಡ್ ಇರುತ್ತೆ. ಪೌಡರ್ ಆಲ್ರೆಡಿ ಇರುತ್ತೆ, ಮತ್ತು ಬೇರೆ ಮೆಥಡ್ಸ್ ಎಲ್ಲ ಬೇರೆ ಸೇಮ್ ಇರುತ್ತೆ. ಬಟ್ ಅದೊಂದು ಕೆಲಸ ಮಿಕ್ಕತ್ತೆ ನಮಗೆ. ಸೊ ಇಲ್ಲಿ ಮೇಯ್ನಾಗಿ ಕಾರ್ನ್ ಕವರ್ ಮಾಡ್ತಾರೆ. ಕಾರ್ನ್ ಕವರ್ ಅಂದರೆ ಇಲ್ಲಿ ಡ್ರಮ್ ಇದೆ ಅಲ್ವಾ, ಇದನ್ನು ಈರುಳ್ಳಿ ಚೀಲ ಇದೆ. ಈರುಳ್ಳಿ ಚೀಲಕ್ಕೆ ಆ ಕಾರ್ನ್ ಕವ್ ಪೌಡರನ್ನು ಫಿಲ್ ಮಾಡಿ, ಅದಕ್ಕೆ ಡ್ರಮ್ಮಲ್ಲಿ ನೀರು ಹಾಕಿ ಅದನ್ನು ನೆನೆ ಹಾಕ್ಬೇಕಲ್ಲಿ 6 hours ನೆನೆ ಹಾಕ್ಬೇಕು. 6 hours ನೆನೆ ಹಾಕಾದ್ಮೇಲೆ ಅಲ್ಲೇ ಒಂದು ಟ್ಯಾಪ್ ಇದೆ, ಆ ಟ್ಯಾಪ್ ಓಪನ್ ಮಾಡಿಬಿಟ್ಟು ಪುನಃ 6 hours ಅಲ್ಲೇ ಹಾಕಬೇಕು. ಸೊ ಅಲ್ಲಿ ನೆನೆ ಹಾಕೋದೇನಕ್ಕೆ ಅಂದರೆ ಅಲ್ಲಿರೋ ಕ್ರಿಮಿಕೀಟಗಳೆಲ್ಲ, ಸೊ ಅದು ಕೆಮಿಕಲ್ಸ್ ಏನಿರುತ್ತೆ ಅದೆಲ್ಲ ಬಿಡಲಿ, ಎಲ್ಲ ಆ್ಯಕ್ಟಿವ್ ಆಗಲಿ. ಸೊ ಅದು ನೆನೆ ಹಾಕಿದ್ಮೇಲೆ ಪುನಃ ಅದನ್ನು ನೀರು ಬಿಡ್ತೀವಿ. ಸೊ ಅದು ಸ್ವಲ್ಪ ಡ್ರೈ ಆಗುತ್ತೆ ಒಂದು 6 hours. ಅದಾದಮೇಲೆ ಸ್ಟೀಮಿಂಗ್ ಮಾಡಿ ಸ್ಟೀಮಿಂಗ್ ಮೆಥಡ್ ಅಂದರೆ ಅದು ತುಂಬ ಮೆಥಡ್ಸ್ ಇದೆ. ಸ್ಟೀಮಿಂಗ್ ಮೆಥಡ್, ಹಾಟ್ ವಾಟರ್ ಡಿಫ್ರೆಂಟ್ ಅಂತ. ಸೊ ಆರ್ಗ್ಯಾನಿಕ್ ಮಾಡ್ತಿರೋದ್ರಿಂದ ಸ್ಟೀಮಿಂಗ್ ಮೆಥಡಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಈಗ ನೀರು ಕೂಡ ಕಮ್ಮಿ ಹಿಡಿಯುತ್ತೆ. ಇದರಲ್ಲಿ ಸ್ಟೀಮ್ ಇಡ್ಲಿ ಪಾತ್ರೆ ಥರ ಕೆಳಗೆ ಸ್ಟ್ಯಾಂಡ್ ಇದೆ, ಅದ್ರ ಕೆಳಗೆ ವಾಟರ್ ಇದೆ. ಸೊ ಇದನ್ನು 3 hours ಸ್ಟೀಮ್ ಮಾಡಬೇಕು. ತುಂಬ ಬಿಸಿ ಇದೆ ಮುಟ್ಟಿದ್ರೆ. ಸೊ ಇದರಲ್ಲಿ ಕಾರ್ನ್ ಕವ್ ಇಳಿಸಿ ಸ್ಟೀಮ್ ಮಾಡಿ 3 hours ಅದನ್ನು ತೊಗೊಂಡು ಆರಕ್ಕೆ. ಮೊದಲನೇದಾಗಿ ನಾವು ಯಾವುದೋ ಸಬ್ಸೆಟ್ ತರ್ತೀವಿ ಅಂದರೆ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಈ ಮಶ್ರೂಮ್ ಆ ಜಾಗದಲ್ಲಿ ಬೆಳೀಬೇಕು ಅಂದರೆ ಅಲ್ಲಿ ಬೇರೆ ಸೂಕ್ಷ್ಮಜೀವಿಗಳು ಇರಂಗಿಲ್ಲ. ಬೇರೆ ಆಗಿರ್ಬೋದು, ಈಗ ಅಜಸ್ಪರ್ಲಮ್, ಟ್ರೈಕೋಡರ್ ಮಾತಾಡೋದು ಸೂಕ್ಷ್ಮಜೀವಿಗಳಲ್ಲೇ ಒಂದು 17,000-18,000 ವೆರೈಟಿಗಳಿರುತ್ತೆ. ಯಾವುದೂ ಉಳಿಬಾರ್ದು ಅನ್ನೋದು ಕಾರಣಕ್ಕೆ ಅಲ್ಲಿ ಆಕ್ಟಿವ್ ಆಗಲಿ ಅನ್ನೋ ಕಾರಣ. ಈಗ ಬಿಸಿಲಿಗೆ ಮೊದಲು ಹುಲ್ಲನ್ನು ಡ್ರೈ ಮಾಡಿರ್ತಾರೆ. ಡ್ರೈ ಮಾಡಿದಾಗ ಆಕ್ಟಿವ್ ಇರಲ್ಲ ಹೋಗಿ. ಆಕ್ಟಿವ್ ಹೋಗ್ಬೇಕು ಅನ್ನೋ ಕಾರಣಕ್ಕೆ ತಣ್ಣೀರಲ್ಲಿ ನೆಟ್ಟಿರ್ತೀವಿ. 6 to 10 hours ತಣ್ಣೀರಲ್ಲಿ ನೆಟ್ಟಿರ್ತೀವಿ. ಅದಾದಮೇಲೆ ಅದನ್ನೆಲ್ಲನೂ ಸಾಯಿಸಬೇಕು ಅಂತ ಕೊಲ್ಲಬೇಕು ಅನ್ನೋ ಕಾರಣಕ್ಕೆ ಸ್ಟೀಮಿಂಗ್ ಮಾಡ್ತೀವಿ. ಇದರಲ್ಲೇ ಬೇರೆ ಬೇರೆ ಮೆಥಡ್ ಬರುತ್ತೆ. ಒಂದು ಸ್ಟೀಮಿಂಗ್ ಆಗಿರ್ಬೋದು, ಬಾಯ್ಲಿಂಗು, ಕೆಮಿಕಲ್, ಒಂದು 5-6 ಥರ ಮೆಥಡ್ ಬರುತ್ತೆ. ನಾವಿಲ್ಲಿ ಹೇಮಂತ ಹೇಳಿದಂಗೆ ಆರ್ಗ್ಯಾನಿಕ್ಕಾಗಿ ಮಾಡೋಕ್ಕೋಸ್ಕರ ಅದಕ್ಕೆ ಸ್ಟೀಮ್ ಮಾಡ್ತೀವಿ. ಬೆಟರ್ ಆಪ್ಷನ್ ಅಂದರೆ ಲಾರ್ಜ್ ಸ್ಕೇಲಿಗೆ ಮಾಡೋಕ್ಕೆ ಇದು ಬೆಟರ್ ಆಪ್ಷನ್. ಅದೇ ನಾವು ಸ್ಮಾಲ್ ಸ್ಕೇಲೆಲ್ಲ ಮಾಡ್ತೀನಿ ಅಂದರೆ ಬೇರೆ ಬೇರೆ ಮೆಥಡ್ಸ್ ಇದೆ. ಇದಕ್ಕೂ ಮಿಷಿನ್ಸ್ ಇದೆ, ಆಟೋಕ್ಲೇವ್ ಅಂತ ಮಿಷಿನ್ಸ್ ಇದೆ. ಸೊ ತುಂಬ ಹೈ ಬಡ್ಜೆಟ್ ಹೋಗ್ತೀವಿ ಅಂದರೆ ಎಲ್ಲದಕ್ಕೂ ಆಟೋಮೆಟಿಕ್ ಇದೆ. ಬಟ್ ಮ್ಯಾನ್ಯುವಲ್ ಆಗಿ ಮಾಡ್ಬೇಕಂದ್ರೆ ಲೋ ಬಡ್ಜೆಟ್. ಸೊ ನಮ್ಮ ಮೇನ್ ಕಾನ್ಸೆಪ್ಟ್ ಇದೆ, ಲೋ ಬಡ್ಜೆಟಲ್ಲಿ ಆರ್ಗ್ಯಾನಿಕ್ ಮಾಡಬೇಕಂದ್ರೆ ಈ ಮೆಥಡ್ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಫಾರ್ಮಲ್ಲಿ ಮಿಕ್ಸ್ ಮಾಡ್ತೀವಿ ಡೆಟಾಲ್ ಥರ ಇದು. ಸೊ ಇದರಲ್ಲಿ ತುಂಬ ನೀಟಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಹೋಗೋಣ. ಕಾರ್ನ್ ಕವ್ ಇದು, ಅದೇ ಮೆಕ್ಕೆಜೋಳದ ಸಿಂಗಲ್ ಸ್ವೀಟ್ ಕಾರ್ನ್ ತಿಂಗ್. ಸೊ ಅದ್ರದ್ದು ಪೌಡರ್ ಇದೆ. ಸೊ ಇದದ ಅದೆರಡು ಮೆಥಡ್ ಆದಮೇಲೆ ನೆಕ್ಸ್ಟ್ ಸ್ಟೀಮಿಂಗ್ ಆಗುತ್ತೆ. ಸ್ಟೀಮಿಂಗ್ ಆದಮೇಲೆ ಇಲ್ಲಿ ಹಾರ ಹಾಕ್ಬೇಕು. ಈಗ ಹಾರಬೇಕು. ಸೊ ಸ್ಟೀಮ್ ಆದಮೇಲೆ ಅದು ತೇವಾಂಶ ಇರ್ತದೆ 94% ಡ್ರೈ ಆಗಬೇಕು. ಸೊ ಡ್ರೈ ಆದಮೇಲೆ ಈ ಥರ ಸಿಗುತ್ತೆ. ಮಿಕ್ಸ್ ಇದೆ. ಸೊ ಹೀಲ್ಡ್ ಜಾಸ್ತಿ ಬರ್ಬೇಕಂದ್ರೆ ಈ ಥರ ಯೂಸ್ ಮಾಡಿ. ಸೊ ಹೀಲ್ಡ್ ಕೇಳಿದ್ರಲ್ಲ, ಹೀಲ್ಡ್ ಜಾಸ್ತಿ ಆರ್ಗ್ಯಾನಿಕ್ ಆಗಿ ನೀವು ಕೇಳಿದ್ರೆ. ಸೊ ಅದು ಇದಕ್ಕೆ ಸೋಯಾ ಮಿಕ್ಸ್ ಇರುತ್ತೆ. ಸೋಯಾ ಬರುತ್ತಲ್ವ, ಅದನ್ನು ಕಟ್ಟಿಗೆಗಳು ಮಿಕ್ಸ್ ಇರುತ್ತೆ. ಸೊ ಅವಾಗ ಹೀಲ್ಡ್ ಜಾಸ್ತಿ ಬರುತ್ತೆ. ಯಾವುದು ಇದಕ್ಕೂ ಕೆಮಿಕಲ್ ಮೆಥಡ್ ಇದೆ. ಕೆಮಿಕಲ್ ಹಾಕಿನೂ ಮಾಡ್ಬೋದು, ಬಟ್ ಕೆಮಿಕಲ್ ಯೂಸ್ ಮಾಡಿದ್ರೆ ಅದು ಸ್ಪಾನ್ ಅದು ತೊಗೊಳ್ಳಿ. ಆ ಸ್ಪಾನ್ ಬ್ಯಾಗಿಂಗ್ ಮಾಡಬೇಕು. ಬ್ಯಾಗಿಂಗ್ ಮಾಡಿ ಸ್ಪಾನ್ ಹಾಕ್ಬೇಕಲ್ಲಿ. ಸ್ಪಾನ್ ಅಂದರೆ ಬೀಜ.
ಸೀಡ್ಸ್ ಯಾವುದು 5 ಸ್ಟಾರ್ ಮಷಿನ್ ಸೀಡ್ಸ್. ಶೀಟ್ಸ್ ಓಕೆ. ತುಂಬ ಡಿಫ್ರೆಂಟ್ ಆಗಿದೆಲ್ಲ ಇದು ಒಂಥರ. ಅದು ಜೋಳ ಬರುತ್ತಲ್ವ, ಜೋಳದ ಮುದ್ದೆ ಜೋಳ, ಅದು ಆ ಸಬ್ಸ್ಟೆಕ್ ಯೂಸ್ ಮಾಡಿಕೊಂಡು ಸ್ಪಾನ್ ಮಾಡುತ್ತೆ. ಇವಾಗ ಈ ಸೀಡ್ಸ್ ಮಶ್ರೂಮ್ ಮೇಲೆ ತೆಗಿತೀರಾ ಅಥವಾ ಅದು ಲ್ಯಾಬಲ್ ರೆಡಿ ಆಗುತ್ತೆ. ಅದು ಇದು ಲ್ಯಾಬಲ್ಲಿ ರೆಡಿ ಆಗುತ್ತೆ ಓಕೆ. ಇದು ನೀವೇ ಮಾಡ್ತೀರಾ ಅಥವಾ ಮಾಡಿಸ್ತೀರಾ? ಲ್ಯಾಬ್ ಇರುತ್ತಪ್ಪ, ಮೈಕ್ರೋಬಯಾಲಜಿ MSc. ಈಗ ಅದು ಮಶ್ರೂಮ್ ಏನಿರುತ್ತೆ, ಮಶ್ರೂಮ್ ಕಟ್ ಮಾಡಿ ಅದರೊಳಗೆ ಒಂದು ಲೇಯರ್ ಇರುತ್ತೆ. ಆ ಲೇಯರ್ನ ಕಟ್ ಮಾಡಿ ಅದನ್ನ ಮೈಕ್ರೋಬಯಾಲಜಿ ಲ್ಯಾಬಲ್ಲಿ, ಅಂದರೆ ಈಗೇನು ಬ್ಲಡ್ ಟೆಸ್ಟಿಂಗ್ ಲ್ಯಾಬಲ್ಲಿ ಇರ್ತಾರೆ, ಆ ಲ್ಯಾಬಲ್ಲಿ ಮಾಧ್ಯಮ ಅಂತ ಇರುತ್ತೆ, ಆ ಮಾಧ್ಯಮದಲ್ಲಿ ಬೆಳೀತಾರೆ. ಅದರಲ್ಲೇ ಸ್ಪಾನ್ಸ್ ಎಲ್ಲ G1 G2 ಯೂಶಲಿ ಇದು ಯಾವ ಕಡೆ ಸಿಗುತ್ತೆ ಜಾಸ್ತಿ? ಎಲ್ಲ ಕಡೆ ಸಿಗ್ತದೆ, ಲ್ಯಾಬ್ಸ್ ಇರುತ್ತೆ. ಇದಕ್ಕೂ ತುಂಬಾ ಮಶ್ರೂಮ್ ಸೊ ಇದು ಮೊದಲು ಎರಡು ಮಿಕ್ಸ್ ಮಾಡಿ ಪ್ಯಾಕಿಂಗ್ ಮಾಡಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ ಬ್ಯಾಗಿಂಗ್ ಆದಮೇಲೆ 15 days ಇಲ್ಲಿ ಇಡಬೇಕಿದೆ ಡಾರ್ಕ್ ರೂಮಲ್ಲಿ. ಸೊ ಅದು ಇದಾಗುತ್ತೆ ಬ್ಯಾಗೆಲ್ಲ ಕಂಪ್ಲೀಟ್ಲಿ. ಸೊ ಇಲ್ಲೂ ಟೆಂಪ್ರೇಚರ್ ಇಲ್ಲಿ 15 days ಇಡ್ತೀರಾ ನೀವು? ಡಾರ್ಕ್ ರೂಮ್ ಅಂದರೆ ಇದಕ್ಕೆ ಕತ್ಲೆ ಇರಬೇಕು, ಸೊ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಸೊ ಓಕೆ. ಇದರಿಂದ ಅದು ಫಸ್ಟ್ ಇದು ನೆನ್ನೆ ಟ್ರೈನಿಂಗ್ ಅವ್ರು ಬ್ಯಾಚ್ ಮಾಡಿದ್ರು. ಸೊ ಅದಾದ್ಮೇಲೆ ಇದು ಈ ಥರ ಆಗುತ್ತೆ ಬ್ಯಾಗ್ ಎಲ್ಲ, ಅಂದರೆ ಹರಡುತ್ತೆ ಅದು. ಸೊ ಇದು ಯಾವ ಥರ ಅಂದರೆ ಜೇಡ ಬಳೆ ಹರಡುತ್ತಲ್ವ, ಆ ಥರ ಆಗುತ್ತೆ ಬ್ಯಾಗ್, ಸ್ಪ್ರೆಡ್ ಆಗ್ತಾ ಬರುತ್ತೆ. ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲೇನೇ ಯಾವ್ದಾದ್ರು ರೋಗ ಯಾವ್ದಾದ್ರು ಬಂದ್ರು ಇಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೇಕು. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಈ ಸ್ಟೇಜಲ್ಲೇ ನಿಮಗೆ? ಈ ಸ್ಟೇಜಲ್ಲಿ ಯಾರು ಆಗುತ್ತೆ. ಡೇಟ್ಸ್ ಎಲ್ಲ ಹಾಕಿದಿರಲ್ಲ? ಇಂಥ ಡೇ ಬ್ಯಾಗ್ ಮಾಡಿದ್ವಿ, ನೆಕ್ಸ್ಟ್ ಇದ್ದ ಡೇಗೆ ಅಲ್ಲಿಗೆ ಶಿಫ್ಟ್ ಮಾಡೋದು. 15 days ಆಗಿದೆ, ಇವಾಗ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ನಾವು. ನಿಮ್ಗೆ ಇನ್ ಕೇಸ್ 15 days ರಿಸಲ್ಟ್ ಬಂದಿಲ್ಲ ಅಂದರೆ ಸೊ ಅದು ಹೋಯ್ತು, ಒಂದು ಔಟ್ ಇಲ್ಲ. ಬೇರೆ ಬೇರೆ ಅಂದರೆ ಏನಾದರೂ ರೋಗ, ಸಣ್ಣ ಪುಟ್ಟ ರೋಗ ಬಂದರೆ ಅದಕ್ಕೂ ಮೆಥಡ್ಸ್ ಇದೆ ಕಂಟ್ರೋಲ್ ಹೇಗೆ ಮಾಡ್ಬೋದು ಅಂತ. ಸೊ ಇದಕ್ಕೆ ಬೇವಿನ ಎಣ್ಣೆ ಯೂಸ್ ಮಾಡಿಕೊಂಡು ಇಂಜೆಕ್ಟ್ ಮಾಡಿ, ಇದ್ರಾಗ ಗ್ರೀನ್ ಮೋಲ್ಡ್ ಅಂತ ಬರುತ್ತೆ, ಗ್ರೀನ್ ಮೋಲ್ಡ್ ಬರುತ್ತೆ. ಇಲ್ಲಾಂದರೆ ಇದು ಲಾರ್ವಾ ಬರುತ್ತೆ. ಇದ್ರೊಳಗಡೆ ಬ್ಯಾಗ್ ಒಳಗಡೆ ತುಂಬ ನೀರಂಶ ಇದ್ದರೆ, ಅಲ್ಲಿ ಡ್ರೈ ಆಗಿಲ್ಲ ಕರೆಕ್ಟಾಗಿ ಅಂದರೆ ನೀರು ಇದಾಗುತ್ತೆ, ಹುಳಗಳಾಗುತ್ತೆ ಒಳಗೆ. ಇದ್ರೊಳಗಡೆ ತುಂಬ ಹುಳ ಆಗುತ್ತೆ, ಇಲ್ಲಾಂದ್ರೆ ಗ್ರೀನ್ ಕಲರ್ ಪಾಚಿ ಥರ ಆಗುತ್ತೆ ಎಲ್ಲ. ಸೊ ಅವಾಗ ಬ್ಯಾಗ್ ಹೋಯ್ತು ಅಂತ ನೀಟಾಗಿ ರನ್ ಆಗ್ಬೇಕು ಬ್ಯಾಗ್. ಇವಾಗ ಅದರಿಂದ ಇವಾಗ ಹಾಳಾಗಿರುತ್ತಲ್ಲ, ಅದರಿಂದ ನಿಮ್ಗೇನೋ ಬೇರೆ ಸ್ವಲ್ಪ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಈಲ್ಡ್ ಬರಲ್ಲ. ಸೊ ಸ್ಪಾನ್ ಕ್ವಾಲಿಟಿ ಹೇಗಿರುತ್ತೆ ಅದ್ರ ಮೇಲೆ. ಬೀಜ ಚೆನ್ನಾಗಿತ್ತು ಅಂದ್ರೆ ಬೇಗ ವೈಟ್ ಕಲರ್ ತುಂಬಾ ಹರಡುತ್ತೆ ಬೇಗ ಅಂದ್ರೆ, ಅದ್ರ ರೋಗ ಏನು ಮಾಡೋಕ್ಕಾಗಲ್ಲ. ತುಂಬಾ ರೋಗನೇ ಜಾಸ್ತಿ ಹರಡ್ತಂದ್ರೆ ಹೋಯ್ತು ಬ್ಯಾಗ್. ಅಲ್ಲ ಇವಾಗ ಅದನ್ನೇ ಇವಾಗ ರೀಸೈಕಲ್ ಮಾಡ್ತಾರೆ, ಗೊಬ್ಬರ ಮಾಡ್ಕೊಂಡು. ಬಟ್ ಗೊಬ್ಬರ ಬಿಟ್ಟು ಪುನಃ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ, ಒಂದ್ಸತಿ ಬ್ಯಾಗಿಂಗ್ ಆಗಿ ಒಂದು ಪ್ರೊಡಕ್ಷನ್ ಆದ್ಮೇಲೆ ಅದು ಗೊಬ್ಬರ ಇದೆಲ್ಲ ಇವಾಗ ಶಿಫ್ಟ್ ಮಾಡ್ಬೇಕು ಅಲ್ಲಿಗೆ. ಶಿಫ್ಟ್ ಮಾಡಿ ಒಂದು 4-5 days ಆದಮೇಲೆ ಇಲ್ಲಿ ಮಶ್ರೂಮ್ ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಬ್ಯಾಗಿಂಗ್ ಮಾಡುವಾಗ ಇಲ್ಲಿ ಹೋಲ್ ಮಾಡಿ ಎಲ್ಲ ಕಡೆ ಟೇಪ್ ಹಾಕಿರ್ತೀವಿ, ಆ ಟೇಪಿಂದ ಆಚೆ ಬರುತ್ತೆ. ಇನ್ಸೆಕ್ಟ್ಸ್ ಒಳಗಡೆ ಹೋಗ್ಬಾರ್ದು, ಮತ್ತೆ ಗಾಳಿ ಆಡಬೇಕು. ಏರಿಯೇಷನ್ ಟೇಪ್ ಅಂತ ಇದು ಇಲ್ಲಿ ಟೇಪ್ ಹಾಕಿರೋದೆಲ್ಲ ಹೋಲ್ ಮಾಡಿರೋದು. ಸೊ ಅದು 15 days ಆದ್ಮೇಲೆ ಅದರಿಂದ ಆಚೆ ಬರುತ್ತೆ ಪ್ರೆಷರಿಂದ. ಓಕೆ. ಬಟ್ ನೀಟಾಗಿ ಬ್ಯಾಗ್ ರನ್ ಆಗಿರ್ಬೇಕು, ಏರಿಯೇಷನ್ ಆಡಬೇಕು, ಒಳಗಡೆ ಗಾಳಿ ಆಡ್ಬೇಕು. ಅದಕ್ಕೆ ಅದು ಒಂದು ಜೀವ ಇರುವಂಥದ್ದು ಅದು ಸ್ಪಾನ್. ಸೊ ಅದು ಗಾಳಿ ಆಡಿದ್ರೆ ಮಾತ್ರ ರನ್ ಆಗುತ್ತೆ ನೀಟಾಗಿ. ಫುಲ್ ಕಂಪ್ಲೀಟ್ ಪ್ಯಾಕ್ ಮಾಡೋದು ರನ್ ಆಗುತ್ತೆ. ಇವಾಗ ಇದೇ ಥರ ಅಲ್ವಾ, ಈ ಥರ ಇದೆ, ನೆಕ್ಸ್ಟ್ ಈ ಥರ ಆಗುತ್ತೆ. 15 days ಈ ಥರ ಆಗುತ್ತೆ. ಗ್ರೀನ್ ಬಂದರೆ ಈ ಥರ ಬರುತ್ತೆ, ಚಿಕ್ಕದಾಗಿ ಬಂದರೆ ಸ್ವಲ್ಪ ಸೊ ಇದೆಲ್ಲ ಬ್ಯಾಗ್ ಸ್ಪ್ರೆಡ್ ಆದರೆ ಬ್ಯಾಗ್ ಆಗುತ್ತೆ. ಸೊ ಕ್ವಾಲಿಟಿ ಬೀಜ ಸೊ ಇದ್ರದ್ದು ಪವರ್ ಜಾಸ್ತಿ, ಇದು ಜಾಸ್ತಿ ಹರಡ್ತಾ ಇದೆ, ಇದು ಕಂಟ್ರೋಲ್ ಆಗುತ್ತೆ. ಇವಾಗೆಲ್ಲ ಕವರ್ ಆಗಿದೆ ಒಳಗಡೆ ಇದು. ಸೊ ಇದ್ರದ್ದು ಪವರ್ ಜಾಸ್ತಿ ಆದಾಗ, ಅಂದರೆ ಸ್ಟೀಮಿಂಗ್ ಮಾಡದೇ ಇದ್ದಾಗ ನೀಟಾಗಿ ಸ್ಟೀಮಿಂಗ್ ಮಾಡದೇ ಇದ್ದಾಗ ನೀಟಾಗಿ ಬ್ಯಾಗಿಂಗ್ ಮಾಡಿದಾಗ, ಇಲ್ಲಿ ಬ್ಯಾಗಿಂಗ್ ಮಾಡುವಾಗ ಅಷ್ಟೇ ನಾವು ಕೈ ಕಾಲ ನೀಟಾಗಿ ತೊಳ್ಕೊಂಡು, ಸೊ ಒಂದು ಸ್ವಲ್ಪ ಧೂಳು ಒಳಗಡೆ ಹೋಗ್ಬಾರ್ದು ಬ್ಯಾಗ್ ಮಾಡುವಾಗ. ತುಂಬ ಹೈಜೀನ್ ಆಗಿರ್ಬೇಕು, ಏನಾಗುತ್ತೆ ಹೈಜೀನ್ ಮತ್ತು ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ತುಂಬ ಹೈಜೀನಾಗಿ ನಾವು ಒಂದ್ಸಲ ಬ್ಯಾಗಿಂಗ್ ಮಾಡೋ ಕೂತ್ಕೊಂಡು ಬ್ಯಾಗ್ ಕಂಪ್ಲೀಟ್ ಮಾಡಬೇಕು. ಇವತ್ತು ನೀವು ಬರ್ತಾ ಇದ್ದೀರಾ, ಇವಾಗ ಬ್ಯಾಗ್ ನಾವು ಯಾವುದೋ ಕೈಯಲ್ಲಿ ಬಂದು ಮುಟ್ಟೋಂಗಿಲ್ಲ, ಡಾರ್ಕಿಂಗು ಜಾಸ್ತಿ ಎಂಟ್ರಿ ಹೋಗಿಲ್ಲ. ಅದೇ ಈಗ ಅದು ಕೈ ತೊಗೊಳ್ಳೋದಲ್ಲ, ಫಾರ್ಮುಲಿನ್ ವಾಟರ್, ಫಾರ್ಮುಲಿನ್ 15 to 20 days ಅಲ್ಲಿ ಮೇಲೆ ಇಲ್ಲಿ ಶಿಫ್ಟ್ ಮಾಡ್ತೀವಿ. ಸೊ ಇಲ್ಲಿ
ನೀವೇ ಓಪನ್ ಮಾಡಬೇಕಾಯ್ತು. ಸೊ ಟೇಪ್ ಇದುವಾಗ ಟೇಪ್ ಫೋರ್ಸಲ್ಲಿ ಬರುತ್ತೆ, ಅದೊಂದು ಈಲ್ಡ್ ಆದಮೇಲೆ ಓಪನ್ ತೆಗ್ದ್ಬಿಡ್ಬೇಕು ನೀವೇ. ಓಕೆ. ಸೊ ಇದೇ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗು. ಇಲ್ಲ ತುಂಬ ಚೆನ್ನಾಗಿದೆ. ಅದು ಸ್ಟಾರ್ಟ್ ಆದ ಗ್ರೇ ಕಲರ್ ಅಂತ ಈ ಥರ ಬರುತ್ತೆ. ಬರುತ್ತೆ. ಅದ್ರ ಮೇಲೆ 3 ಡೇಸ್ಗೆ ಅದು ಇಷ್ಟ ಆಗಿರುತ್ತೆ. ಇಲ್ಲಿ ಇದೆ ಸೆಕೆಂಡ್ ಪ್ರೊಸೆಸ್. ಈ ಥರ ಬಂದು ಹಂಗಾಗಿ ನೆಕ್ಸ್ಟ್ ಓಕೆ, ಈ ಥರ ಗ್ರೇ ಆಗಿ ಬರುತ್ತೆ. ಆ ಥರ ಬಂದು ಇದು ಸೆಕೆಂಡ್ ಸ್ಟೇಜ್ ಓ, ಇದರಿಂದನೇ ಅಷ್ಟು ಅಗಲ ಬರೋದು. ಬರುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೇಜ್ ಇದೆ. ವಾವ್. ಅದರಲ್ಲಿ ಇದು ಎರೇಜ್ ಎಲ್ಲ ಮಾಡ್ತೀವಿ. ಇದು ಓವರ್ ಗ್ರೋತ್ ಆಗಿದೆ. ಓಕೆ ಓಕೆ. ಬೇರೆ ಆ ಸೈಜಲ್ಲಿ ಇದ್ದಾಗ ರಿಮೂವ್ ಮಾಡಿ. ಆ ಸೈಜಲ್ಲಿ ಹಾಂ ಹಾಂ. ನೋಡಿ ಇಲ್ಲಿ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಹಿಂದೆ ನಿನ್ನಿಂದ ಲಾಸ್ಟ್ ಟೈಮ್ ಕಿಚ್ಚಿದ್ವಿ. ಏಯ್ ಬರುತ್ತೆ, ಅವ್ರು ಅದೇ ಹೇಳ್ತಾ ಇರೋದು. ಟ್ರೈ ಮಾಡ್ಬೋದು. ಅದು ಗೊಬ್ಬರ ಥರ ಹಾಕ್ಬೋದು ಅಂತ. ಸೊ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಮಶ್ರೂಮ್ ಹೆಂಗೆ ಬೆಳೆಸ್ತಾರೆ ಅಂತ ಆರ್ಗ್ಯಾನಿಕ್ ಆಗಿ. ಟೈಮ್ ಇವಾಗ 6 ಗಂಟೆ ಮೇಲಾಗಿದೆ. ಈಗ ವಾಪಸ್ ಹೋಗ್ತಾ ಇದ್ದೀವಿ ದೊಮ್ನೂರಿಂದ ಮೈಸೂರಿಗೆ. ಮತ್ತು ಮೈಸೂರಿಂದ ಟ್ರೈನ್ ಹಿಡ್ಕೊಂಡು ಹೋಗಬೇಕು ಬ್ಯಾಂಗ್ಳೂರಿಗೆ. ಸ್ವಲ್ಪ ಟೈಮ್ ಆಗುತ್ತೆ, ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಬಟ್ ಇವತ್ತಿನ ಡೇ ಹೇಳಬೇಕಂದ್ರೆ ತುಂಬ ಯೂಸ್ಫುಲ್ ಆಗಿತ್ತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಸೊ ನಿಮಗೆ ಎಲ್ಲನೂ ಡೀಟೇಲಾಗಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಕಂಪ್ಲೀಟ್ ಡೀಟೇಲಾಗಿ ನೋಡಿದ್ರೆ, ಕಂಪ್ಲೀಟಾಗಿ ಡೀಟೇಲಾಗಿ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಮಶ್ರೂಮ್ ಬೆಳೆಸೋಕೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮಸ್ತೆ ನ್ಯಾಚುರಲ್ಸ್ ಅವರು ಟ್ರೈನಿಂಗ್ ಸೆಷನು ಕೊಡ್ತಿದ್ದಾರೆ. ಆಲ್ರೆಡಿ 36 ಬ್ಯಾಚಸ್ಗೆ ಟ್ರೈನ್ ಮಾಡಿದ್ದಾರೆ. ಟೋಟಲ್ 80 ಮೆಂಬರ್ಸ್ ಟು 90 ಮೆಂಬರ್ಸ್ಗೆ ಟ್ರೈನ್ ಮಾಡಿದ್ದಾರೆ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದೆಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಸೊ ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಕಂಪ್ಲೀಟಾಗಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್.